ಕೆಲವರು ಲೈಕ್ ವಿಸಿಲ್ ಹಾಕುವಂಥದ್ದು ಇದೊಂದು ಕೆಲವೊಂದು ಮಾಡ್ತಿದ್ದಾರೆ. ದಟ್ ಈಸ್ ರಾಂಗ್. ಇದು ಸಿನಿಮಾ ಥಿಯೇಟರ್ ಅಂತೂ ಅಲ್ಲ. ದಿಸ್ ಇಸ್ ಸ್ಕೂಲ್, ದಿಸ್ ಇಸ್ ಒನ್ ಕೈಂಡ್ ಆಫ್ ಟೆಂಪಲ್. ಆಯ್ತಾ? ಇದು ಚಪ್ಪಳೆ ಹೊಡೆರಿ, ಮಕ್ಕಳನ್ನ ಪ್ರೋತ್ಸಾಹಿಸಿ. 10 ಸಲ ಚಪ್ಪಳೆ ಹೊಡಿ, ಕಂಪ್ಲೀಟ್ ಕ್ಲಾಸ್ ನಿಲ್ಸೇಬೇಡಿ. ಐ ಅಬ್ಸರ್ವ್ ಲಾಸ್ಟ್ ಕನ್ನಡ ರಾಜ್ಯೋತ್ಸವದ ಅಂತ ರೂಡ್ ಬಿಹೇವಿಯರ್. Those who are not interested to watch the cultural events, you can go out now immediately. ಯಾರಿಗೆ ಇಂಟ್ರೆಸ್ಟ್ ಇಲ್ವೋ, ಇಲ್ಲ ವಿಜಿಲ್ ಹಾಕ್ತೀನಿ ನಾನು, ಇಲ್ಲ ಕಿರ್ಚೋನ ಮಾಡ್ತೀನಿ ಅಂದ್ರೆ they can go. We cannot stop you. Those who are interested, those who will respect our school or students, they can only stay here. They can watch. ಇದು ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್. ಮತ್ತೆ ಎಲ್ಲರಿಗೆ ಮತ್ತೆ ಬೇರೆದೆಲ್ಲಕ್ಕೆ ಸುಮ್ಮನೆ ಗಲೀಜೆಲ್ಲ ಮಾಡಿದ್ರು ಲಾಸ್ಟ್ ಟೈಮ್. ದಟ್ ಇಸ್ ಡಿಫ್ರೆಂಟ್ ಕೇಸ್. ಬಟ್ ಯಾರು ಮಾಡಬಾರ್ದು. ನಮ್ಮ ಮನೆ ಹೆಂಗೆ ಸ್ವಚ್ಛವಾಗಿ ಇಟ್ಕೊಂತೀವೋ ನಮ್ಮ ಶಾಲೆನೂ ಹಂಗೆ ಸ್ವಚ್ಛವಾಗಿ ಇಟ್ಕೋಬೇಕು ಅಲ್ವಾ? ನಮ್ಮ ಮನೆಯಲ್ಲಿ ಎಲ್ಲರಿಗೆ ಹೋಗಿದ್ದೀವಾ? ನೋ. ಯಾಕೆ ಸ್ಕೂಲಲ್ಲಿ ಯಾಕೆ ಹೋಗಿಬೇಕು? ಪಾನಪರ ಯಾಕೆ ಹೋಗಿಬೇಕು? ನಮ್ಗೆ ಒಂಚೂರು ಅನ್ಸಲ್ವಾ? ವಿ ಆರ್ ಹ್ಯೂಮನ್ಸ್, ರೈಟ್? ಅನಿಮಲ್ಸ್ ಅಂತೂ ಅಲ್ಲ. ಐ ಬಿಲೀವ್ ಅನಿಮಲ್ಸ್ಗಾದ್ರೂ ರೆಸ್ಪೆಕ್ಟ್ ಇರ್ತವೆ, ನಮಗೂ ಅದಲ್ಲ. ಸೊ ನಾನು ಹೇಳ್ತಿದ್ದೀನಿ, ದಿಸ್ ಇಸ್ ಮೈ ಇನ್ಸ್ಟ್ರಕ್ಷನ್ ಇನ್ ದ ಲಾ. ನನ್ನ ಬಗ್ಗೆ ಲೀಗಲ್ ಆಗಿ ಇನ್ ಕೇಸ್ ಏನಾದ್ರು ಡಿಸ್ಕ್ರಿಮಿನೇಷನ್ ಇಲ್ಲ ಏನಾದ್ರು ಇಂಟಾಲರೆನ್ಸ್ ಅಂತ ಏನಾದ್ರು ಮಾಡಿದ್ರೆ ಡೆಫಿನೆಟ್ಲಿ ಐ ವಿಲ್ ಗೋ ಟು ಲೀಗಲ್ ಆಕ್ಷನ್. ಯಾವುದೇ ಕಾರಣಕ್ಕೂ ಶಾಲೆ ಅನ್ನೋ ವಿಷಯದಲ್ಲಿ ನೋ ಕಾಂಪ್ರಮೈಸ್. ಯಾವುದೇ ವಿಷಯದಲ್ಲಿ ಐ ಕೆನಾಟ್ ಟಾಲರೇಟ್ ಬ್ಯಾಡ್ ಬಿಹೇವಿಯರ್. ವಿಸಿಲ್ ಅನ್ನೋದು ಐ ಕೆನಾಟ್ ಹಿಯರ್ ಎನಿವೇರ್. ಮಕ್ಕಳಿಗೆ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿ ಮಕ್ಕಳನ್ನ, ಅವ್ರು ಖುಷಿ ಪಡ್ತಾರೆ. ನಿಮ್ಗೆ ಗೊತ್ತಿಲ್ಲ, ಸುಮಾರು 2-3 ಮಕ್ಕಳು ಅಂತೂ ಮೊನ್ನೆ ಇದು ಪ್ಯಾನಿಕ್ ಆಗ್ಬಿಟ್ಟಿದ್ರು ಬಿಕಾಸ್ ಆಫ್ ದಿಸ್ ಸಿಚುಯೇಷನ್. ಸೊ ದಿಸ್ ಈಸ್ ಲೈಕ್ gentle reminder for you all, so don't repeat again. Okay, thank you so much for giving this opportunity. Thank you.